ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೆ ಏರ್ತಾ ಇದೆ. ಸಂಕ್ರಾಂತಿಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಕ್ರಾಂತಿಯಾಗ್ಬಿಡುತ್ತಾ? ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಇದೀಗ ಡಿಕೆ ಟೀಮ್ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯ ಬಣ ಪೂರ್ಣಾವಧಿ ಸಿಎಂ ದಾಳವನ್ನ ಉರುಳಿಸಿದ್ರೆ ಡಿಕೆ ಶಿವಕುಮಾರ್ ಬಣ ಬದಲಾವಣೆ ಫಿಕ್ಸ್ ಅನ್ನುವಂತ ಅಸ್ತ್ರವನ್ನ ಹೂಡ್ತಾ ಇದೆ. ಈಗ ಅಧಿವೇಶನ ನಡೀತಾ ಇದೆ. ಇನ್ನೇನು ಅಧಿವೇಶನ ಮುಗೀತಾ ಇದ್ದಂತೆ ಈ ಕ್ರಾಂತಿಯ ಕಿಚ್ಚು ಹೆಚ್ಚಾಗುತ್ತಾ ಈಗಿರುವಂತ ಪ್ರಶ್ನೆ. ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಜನವರಿಗೆ ಬದಲಾವಣೆ ಫಿಕ್ಸ್ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ಜನವರಿ 6ನೇ ತಾರೀಕು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಇದು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಕೊಟ್ಟಿರೋ ಹೇಳಿಕೆ. ನಮ್ಗೆ ಡಿಕೆಶಿಯನ್ನ ಸಿಎಂ ಮಾಡೋದು ಒಂದೇ ಗುರಿ. ಇವರು ಡಿಕೆ ಆಪ್ತ ಬಣದಲ್ಲಿ ಕಾಣಿಸಿಕೊಂಡಿರುವ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಹಾಗಿದ್ರೆ ಈ ಹಿಂದೆ ಯತೀಂದ್ರ ಅವರು ಹೇಳಿದ್ದೇನು, ಅದಕ್ಕೆ ಇಕ್ಬಾಲ್ ಹುಸೇನ್ ಏನ್ ಕೌಂಟರ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. There is no. ಇವತ್ತು ಹೇಳ್ತೀನಿ, ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನು ವಿಶೇಷ ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತೆ 9 ಇವೆರಡು ಅವರ ಸಂಖ್ಯಾ ಬಲ. ಇಕ್ಬಾಲ್ ಹುಸೇನ್ ಅವರ ಇದೇ ಮಾತಿಗೆ ಡಿಕೆ ಗರಂ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಮಾತು ಯಾರೂ ನಂಬೋದಕ್ಕೆ ಹೋಗ್ಬೇಡಿ, ಅವನ ಮೇಲೆ ಮೊದಲು ಕ್ರಮ ತಗೋಬೇಕು ಅಂತ ಡಿಕೆ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ರು, ಡಿಕೆ ಅವರನ್ನ ಸಿಎಂ ಮಾಡೋದೇ ನಮ್ ಗುರಿ, ಆಗೇ ಆಗ್ತಾರೆ. ಆಮೇಲೆ ಅದಕ್ಕೊಂದು ಡೇಟ್ ಕೂಡ ಹೇಳಿದ್ರು. ಇದಕ್ಕೆ ಡಿಕೆ ಗರಂ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ ಹೇಳಿದ್ದಾರೆ ಸರ್. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಸರ್, ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ ಹೇಳಿದ್ದಾರೆ ಸರ್. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಸರ್, ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಇಕ್ಬಾಲ್ ಹುಸೇನ್ ಅವರು ಗಮನಿಸ್ತಾ ಇದ್ರಲ್ಲ, ಒಬ್ಬರಾದ್ಮೇಲೆ ಒಬ್ರು ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ರೆ ಬಹಳ ಚರ್ಚೆಯನ್ನ ಹುಟ್ಟಾಕ್ತಾ ಇರೋದು ಇಕ್ಬಾಲ್ ಹುಸೇನ್ ಅವರ ಮಾತು. ಡಿಕೆ ಸಿಎಂ ಆಗೇ ಆಗ್ತಾರೆ, ಜನವರಿ 6ನೇ ತಾರೀಕು ಅಂತ ಡೇಟ್ ಅನ್ನ ಹೇಳಿರೋದು. ಅದಕ್ಕೆ ಡಿಕೆ ಸಿಟ್ಟಾಗಿದ್ದಾರೆ, ಕ್ರಮ ತಗೋಬೇಕು ಅಂತ ಹೇಳ್ತಿದ್ದಾರೆ. ನೋಟಿಸ್ ಕೊಟ್ರೆ ನಾನು ಪಾಲನೆ ಮಾಡ್ತೀನಿ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟಿವಿ 9ಗೆ. 140 ಶಾಸಕರಿಗೂ ಡಿಕೆ ಶಿವಕುಮಾರ್ ಅಧ್ಯಕ್ಷರು. ಮೊದಲೆರಡು ನೋಟಿಸ್ ಕೊಟ್ಟಿದ್ದಾರೆ, ಇನ್ನೂ 2 ಕೊಡ್ಲಿ, ನೋಟಿಸ್ ಕೊಟ್ರೆ ನಾನು ಪಾಲನೆ ಮಾಡಬೇಕಾಗುತ್ತೆ ಅಂತ ಟಿವಿ 9ಗೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ. ನೋಡಿ, ಒಂದು ಇದಾಗ್ಲೇ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಡಿಕೆ ಸಿಎಂ ಆಗ್ತಾರೆ ಅನ್ನೋದು ಡಿಕೆ ಅವರನ್ನೇ ಗರಂ ಮಾಡಿತ್ತು. ಹಾಗೆ ಅವ್ರಿಗೆ ಮಾತಿನ ಚಟ ಅನ್ನೋದಾಗಿ ಡಿಕೆ ಹೇಳಿದ್ರು, ಕ್ರಮ ತಗೋಬೇಕು ಅನ್ನೋದಾಗಿ. ಬಟ್ ಇತ್ತ ನೋಟಿಸ್ ಕೊಟ್ರೆ ನಾನು ಅದನ್ನ ಪಾಲನೆ ಮಾಡ್ತೀನಿ. 140 ಶಾಸಕರಿಗೂ ಕೂಡ ಡಿಕೆ ಶಿವಕುಮಾರ್ ಅವರೇ ಅಧ್ಯಕ್ಷರು. ಮೊದಲೆರಡು ನೋಟಿಸ್ ಕೊಟ್ಟಿದ್ದಾರೆ, ಇನ್ನೂ 2 ಕೊಡ್ಲಿ, ನೋಟಿಸ್ ಕೊಟ್ರೆ ನಾನು ಪಾಲನೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅವರು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ನಮ್ಮೆಲ್ರಿಗೂ ಅಧ್ಯಕ್ಷರು. 140 ಜನ MLAಗಳಿಗೂ ಅವ್ರ ಅಧ್ಯಕ್ಷರನ್ನೇ. ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅಧ್ಯಕ್ಷರಾಗೋರು. ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಅದನ್ನ ಪಾಲನೆ ಮಾಡ್ಬೇಕಾಗ್ತದೆ ಸರ್. ನೋಟಿಸ್ ಕೊಡ್ಲಿ ಸರ್, ಮೊದಲು ನೋಟಿಸ್ ಕೊಟ್ಟವ್ರೆ, ಈಗ 1-2 ಕೊಡ್ಲಿ ಸರ್, ಕ್ರಮ ತಗೊಳ್ಳಿ, ಬದ್ಧವಾಗಿರ್ತೀನಿ ಸರ್. ಅವ್ರು ಕೊಡ್ಲಿ, ನೋಟಿಸ್ ಕೊಡ್ಲಿ. ಅವರು ಡಿಸಿಎಂ ಡಿಕೆ ನನ್ನ ಆರಾಧ್ಯ ದೈವ. ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ ಕೊಟ್ಟಿರೋ ಹೇಳಿಕೆ ಇದು. ಜನವರಿ 6 ಇಲ್ಲ 9ಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ಲೆ ಮೊದಲು ಖುಷಿ ಪಡುವುದು ನಾನೇ ಅಂತ ಶಿವಗಂಗಾ ಹೇಳಿದ್ದಾರೆ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೆ ಮೊದಲು ಖುಷಿ ಪಡುವಂತ ವ್ಯಕ್ತಿ ನಾನೇ ಅಂತ. ಸಂಕ್ರಾಂತಿ ಬರುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ,
ಹೊಸ ವರ್ಷ ಜನವರಿ ಬರಲಿ, ಆಗ ಮಾತನಾಡ್ತೀನಿ. ಸೂರ್ಯ ಬದಲಾವಣೆ ಬಗ್ಗೆ ಮಾತನಾಡಬಹುದು. ಕಾಂಗ್ರೆಸ್ನಲ್ಲಿ ಸೂರ್ಯ ಇಲ್ಲ ಅಂತ ಶಿವಗಂಗಾ ಹೇಳಿದ್ದಾರೆ. ಏನಿದ್ರು ಸಿದ್ದರಾಮಯ್ಯ ಸಾಹೇಬ್ರು, ಡಿಕೆ ಸಾಹೇಬ್ರು, ಇಕ್ಬಾಲ್ ಹುಸೇನ್ ಅವರದ್ದು ವೈಯಕ್ತಿಕ ಅಭಿಪ್ರಾಯ ಅಂತಾನು ಮಾತನಾಡಿದ್ರು. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 6 ಮತ್ತು 9 ಡಿ.ಕೆ. ಶಿವರ್ ಲಕ್ಕಿ ನಂಬರ್ ಅಂತ. ಹೌದು, 6, 9 ಪ್ರಮಾಣ ವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಆಗಲಲ್ಲ, ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ನೀವು ಯಾಕೆಂದರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬನ್ನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ಲರೂ ಒಳ್ಳೇದಾಗ್ತದೆ, ಸ್ವಲ್ಪ ಸಮಾಧಾನ ಕಾಯಿರಿ. ಸೂರ್ಯ ಬದಲಾವಣೆ ಆಗೋದ್ರ ಬಗ್ಗೆ ಮಾತಾಡ್ಬೋದು. ಕಾಂಗ್ರೆಸ್ನಲ್ಲಿ ಸೂರ್ಯ ಇಲ್ಲ, ಇಲ್ಲಿರೋದೇನು ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಾವುಗಳಿರೋದಿಲ್ಲಿ. ಸೂರ್ಯ ಚಂದ್ರ ಇರೋದಲ್ಲಿ ಡಿ.ಕೆ. ಶಿವಕುಮಾರ್ ಆರಾಧ್ಯ ದೈವ, ಅದ್ರಾಗೆ ಎರಡನೇ ಮಾತಿಲ್ಲ. ಅದು ಸತ್ಯನೇ, ಅದನ್ನ ಒಪ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಡಿಸೆಂಬರ್ಗೆ ಅದು ಒಣಗಿದೆಯೋ ಆರಿದೆಯೋ ಏನೋ ನೋಡೋಣ ರಕ್ತ, ಅದಕ್ಕೆ ಜನವರಿಗೆ ಮಾತಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ಮಾತಾಡ್ತೀನಿ.